ಹಲೋ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ನಿಮಗೆಲ್ಲ ಒಂದು ಹೆಲ್ದಿ ರೆಸಿಪಿ ಹೇಳ್ಕೊಡಕ್ಕೆ ಬಂದಿದ್ದೀನಿ. ಏನು ಗೊತ್ತಾ, ತುಂಬ ಜನ ಕೇಳೇ ಇರ್ತೀರಾ, ಹಾರ್ಮೋನ್ ವೇರಿಯೇಷನ್ ಆಗ್ತಾ ಇದೆ ಲೇಡೀಸ್ನಲ್ಲಿ, ಸೊ ಅದಕ್ಕೆ ಸೀಡ್ ಸೈಕಲಿಂಗ್ ಮಾಡಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಡಾಕ್ಟರ್ಸ್ ಎಲ್ಲ. ಸೊ ಈ ಒಂದು ರೆಸಿಪಿ ಯಾರಿಗೆಲ್ಲ ಹಾರ್ಮೋನ್ ಪ್ರಾಬ್ಲಮ್ಸ್ ಇದೆ, ಹಾರ್ಮೋನ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೋ ಅಂಥವ್ರಿಗೆ ಮಾಡಿಸಿದ ವಿಡಿಯೋ ಅಂತ ಹೇಳ್ಬೋದು. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡಿಬಿಡೋಣ. ಈಗ ಫಸ್ಟ್ ಇಲ್ಲಿ ನಾನು ಫ್ಲಾಕ್ಸ್ ಸೀಡ್ಸ್ 1/4 kg ತೊಗೊಂಡಿದ್ದೀನಿ, ಪಂಪ್ಕಿನ್ ಸೀಡ್ಸ್ 1/4 kg ತೊಗೊಂಡಿದ್ದೀನಿ, ಹಾಗೆ ಸನ್ಫ್ಲವರ್ ಸೀಡ್ಸ್ನ 1/4 kg ತೊಗೊಂಡಿದ್ದೀನಿ. ಜೊತೆಗೆ ಇಲ್ಲಿ ಬಿಳಿ ಎಳ್ಳು ಮತ್ತೆ ಕಪ್ಪು ಎಳ್ಳು ಎರಡನ್ನೂ ತೊಗೊಂಡಿದ್ದೀನಿ, 2ರಿಂದ 1/4 kg ಅಷ್ಟು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು, ಇದು ಚಿಯಾ ಸೀಡ್ಸ್ ಬಂದು 150 ಗ್ರಾಮ್ಸ್ ತೊಗೊಂಡಿದ್ದೀನಿ. ಈಗ ಈ ಎಲ್ಲ ಪದಾರ್ಥಗಳನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓವರ್ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಲೈಟಾಗಿ ಮಾಡಿದ್ರೆ ಸಾಕು. ಫೈನಲ್ ಆಗಿ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪ್ಲೇಟಲ್ಲಿ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನ ಈಗ ಕ್ಲೀನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು 1-2 ಏಲಕ್ಕಿ ಫ್ರಾಗ್ರೆನ್ಸ್ಗೆ ನಿಮಗೆ ಬೇಕು ಅನ್ಸಿದ್ರೆ ಸೇರಿಸ್ಕೊಂಡು ನೈಸಾಗಿ ಪೌಡರ್ ಮಾಡ್ಕೋಬೇಕಾಗತ್ತೆ. ಇನ್ನು ಈ ಒಂದು ಸೀಡ್ಸ್ಗಳ ಬಗ್ಗೆ ಹೇಳೋದಾದ್ರೆ, ಫಸ್ಟ್ ಫ್ಲಾಕ್ಸ್ ಸೀಡ್ಸ್ ಅಲ್ಲಿ ರಿಚ್ ಫೈಬರ್ ಇದೆ, ಹಾಗೆ ಒಮೆಗಾ 3 ಫ್ಯಾಟಿ ಆಸಿಡ್ ಇದೆ. ವೇಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಸಿಕ್ಕಾಬಟ್ಟೆ ಹೆಲ್ಪ್ಫುಲ್ ಆಗುತ್ತೆ, ಹಾಗೆ ನಮ್ಮ ಸ್ಕಿನ್ ಹೇರ್ ಹೆಲ್ತ್ ನ ಕೂಡ ಕಾಪಾಡುತ್ತೆ. ನೆಕ್ಸ್ಟ್ ಪಂಪ್ಕಿನ್ ಸೀಡ್ಸ್, ಇದರಲ್ಲಿ ಮೆಗ್ನೀಷಿಯಂ, ಜಿಂಕ್, ಫೈಬರ್, ಆಂಟಿ ಆಕ್ಸಿಡೆಂಟ್ಸ್ ಇದೆ. ಇದು ನಮ್ಮ ಹಾರ್ಟ್ ಮತ್ತೆ ಬೋನ್ ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ. ಸನ್ಫ್ಲವರ್ ಸೀಡ್ಸ್ ಬಗ್ಗೆ ಹೇಳೋದಾದ್ರೆ, ಇದರಲ್ಲಿ ಹೆಲ್ದಿ ಫ್ಯಾಟ್ ಇದೆ. ಯಾರಿಗೆಲ್ಲ ಥೈರಾಯ್ಡ್ ಇದೆಯೋ ಅವ್ರಿಗಂತೂ ಸಿಕ್ಕಾಬಟ್ಟೆ ಬೆನಿಫಿಷಿಯಲ್. ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ವಿಟಮಿನ್ ಇ, ಜಿಂಕ್, ಸೆಲೆನಿಯಂ, ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ ನ ಹೊಂದಿದೆ. ಇನ್ನು ಸೆಸ್ಮಿ ಸೀಡ್ಸ್, ಎಳ್ಳಿನ ಬಗ್ಗೆ ಹೇಳಬೇಕು ಅಂದ್ರೆ ಹೆಲ್ದಿ ಫ್ಯಾಟ್ಸ್, ಮಿನರಲ್ಸ್, ಕ್ಯಾಲ್ಸಿಯಂ, ರಿಚ್ ಐರನ್, ಮೆಗ್ನೀಷಿಯಂ ಇದೆ. ಲೇಡೀಸ್ ನಲ್ಲಿ ಆಗುವಂತಹ ಹಾರ್ಮೋನ್ ಪ್ರಾಬ್ಲಮ್ಸ್ ನ ಬ್ಯಾಲೆನ್ಸ್ ಮಾಡೋದ್ರ ಜೊತೆಗೆ ನಮ್ಮ ಬೋನ್ಸ್ ನ ಸ್ಟ್ರಾಂಗ್ ಮಾಡುತ್ತೆ. ಫೈನಲಿ ನಮ್ಮ ಪೌಡರ್ ರೆಡಿ ಆಗಿದೆ. ಇದನ್ನ ಯಾವ ರೀತಿ ಯೂಸ್ ಮಾಡೋದು ನೋಡೋಣ ಬನ್ನಿ. ನಾನೀಗ ಇಲ್ಲಿ ಒಂದು ಬೌಲ್ ತಗೊಂಡು ಅದಕ್ಕೆ ಗಟ್ಟಿ ಮೊಸರು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 2 to 3 ಗ್ಲಾಸ್ ಅಷ್ಟು ನೀರು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒನ್ಸ್ ನೀರು ಮಿಕ್ಸ್ ಮಾಡಾದ್ಮೇಲೆ ಇದನ್ನ ಮಜ್ಜಿಗೆ ಕೋಲಿಂದ ಚೆನ್ನಾಗಿ ಕಡ್ಕೋಬೇಕಾಗತ್ತೆ. ಅಂದ್ರೆ ಮೊಸರಿಂದ ಮಜ್ಜಿಗೆ ಆಗಿ ಅದನ್ನ ಮಾಡ್ಕೋಬೇಕಾಗತ್ತೆ. ಸೊ ಇದಾದ್ಮೇಲೆ ನಾವು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಪೌಡರ್ ಏನಿದೆ ಅದನ್ನ 2 ಸ್ಪೂನ್ ಅಷ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ಸರ್ವಿಂಗ್ ಗ್ಲಾಸ್ಗೆ ಈ ಒಂದು ಟೇಸ್ಟಿ ಅಂಡ್ ಹೆಲ್ದಿ ಆಗಿರುವಂತಹ ಡ್ರಿಂಕ್ ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳ್ತೀನಿ. ಈ ಡ್ರಿಂಕ್ ನ ನೀವು ಊಟ ಆದ್ಮೇಲೆ ದಿನದ 3 ಟೈಮಲ್ಲಿ ಯಾವಾಗ ಬೇಕಾದ್ರೂ ತಗೋಬಹುದು ಅಂತ ಹೇಳ್ತಾ, ಸೂಪರ್ ಆಗಿದೆ ಟೇಸ್ಟ್ ಗೊತ್ತಾ? ಒಂದ್ಸಲ ಇದನ್ನ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.